ಆಟೋಮೆಟಿಕ್ ಸ್ಟಾರ್ಟ್ ಇಟ್ಟಿದ್ದೀರಿ. ಮೋಟ್ರ್ ಏನದ ಚಾಲು ಆಗಿಬಿಟ್ಟದ. ಇವಾಗ ಏನದ ಈ ಪೈಪ್ಗಳು ಏನದ ಅದಕ್ಕೆ ಆ ಕಡೆ ಕೆಳಗಡೆ ಒಂದು 3 ಗದ್ದೆ ಅವ್ರಿ, ಅದಕ್ಕೆ ಬಿಡ್ಬೇಕ್ರಿ. ಪೈಪ್ಗಳು ಒಂದು 3 ಪೈಪ್ ಏನದ ಈ ಕಡೆಯಿಂದ ತೆಗೆದು ಆ ಕಡೆ ಹಾಕ್ಬೇಕು. ಸ್ವಲ್ಪ ಪೈಪ್ ಕಡಿಮೆ ಇದ್ದದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಕತ್ತದ ನಮ್ಗೆ. ಇಲ್ಲಪ್ಪ ಅಂದ್ರೆ ಏನು ಅಲ್ಲೇ ಜಾಯಿಂಟ್ ಮಾಡೋದಷ್ಟೇ ಕೆಲಸ ಇರ್ತಿತ್ತು. ಇವಾಗ ನೋಡಿ ಅಲ್ಲಿ ಮೋಟ್ರ್ ಬಂದ್ ಮಾಡ್ತೀವಿ. ಬಂದ್ ಮಾಡಿ ಕೇಸಿಂದ ಇವು ಪೈಪ್ ಅವಲ್ಲ ಅವು ಆ ಕಡೆ ಹಾಕ್ತೀವಿ ನೋಡ್ರಿ. ಸ್ನೇಹಿತರೆ, ಡೈಲಿ ಏನದ ಈ ಒಂದು ಕರೆಂಟ್ ಸಾಟ್ರದಾಗ ಏನದಪ್ಪ ಅಂದ್ರೆ ಇಲ್ಲಿ 1 ಇಂಚ ಬತ್ತ ಏನದ ಬಂದು ಕುಂತು ಗೂಡು ಕಟ್ಟಕತ್ತದ. ನಾವು ತೆಗೆದು ಹಾಕ್ತಿವಿ, ಅದು ಕೇಳವಲ್ತದ. ಇಲ್ಲಿ ವೈರ್ ಅದು ಕಟ್ ಮಾಡ್ತದ, ಅದು ಬಂದ್ ಕೇಸಿ ಕರೆ ಅಂದ್ರೆ ಅದು ಹೆಂಗ್ ತರ್ತದ ಹೆಂಗಿಲ್ಲ ಒಳಕ. ಅದು ಮ್ಯಾಗ್ಲಿಂದ ತರಂಗ್ ಕಾಣ್ತಿಲ್ಲ, ಇಲ್ಲಿಂದ ಹಿಂಗ ನೋಡ್ ಒಮ್ಮೆ ತರ್ತದ. ಪೂರಾ ಗಲೀಜು ಮಾಡ್ಲಾಕತ್ತದ. ಅದು ಯಾವಾಗ ನೋಡಿದ್ರೆ ಏನದ ಬರ್ತಾರ ಡೈಲಿ ಅದೇ ಕೆಲಸ. ಇದ್ರನ್ನೇನದ ದೂರ ತೆಗ್ದಾಕ್ತಿವಿ. ಇವಾಗ ಅವಾಗ ಮಗಂದ ಎಲ್ಲಿಂದ ತಗೊಬಂದಿರ್ತದ ಗೊತ್ತಾತ. ಇವಾಗ ಮೋಟ್ರ್ ಬಂದ್ ಮಾಡಿವ್ರಿ. ಈಗ ಇಲ್ಲಿ ಜಾಸ್ತಿ ನೀರು ಲೀಕೇಜ್ ಆಗಕತ್ತದ್ರಿ. ಅರ್ಧ ನೀರು ಇಲ್ಲೇ ಹೊಂಟದ ಬೋರ್ಗಲ್. ಬಂದೋಬಸ್ತ್ ಏನಾದ್ರೂ ಮಾಡ್ಬೇಕಂತ ಒಂದು ವ್ಯವಸ್ಥೆ ಮಾಡಕತ್ತೀವಿ. ಆಗುತ್ತೆ ಏನಿಲ್ಲ ಗೊತ್ತಿಲ್ಲ. ಇವಾಗ ಹಾಕಿದೀವ್ರಿ, ನೋಡಮ್ಮ ಇನ್ನೊಂದ್ಸರ್ತಿ ಮೋಟ್ರ್ ಸ್ಟಾರ್ಟ್ ಮಾಡಿ ನೋಡ್ತೀವಿ. ಇಷ್ಟು ದಿವಸ ಕಾಯಿನ ಆಗಿದಿಲ್ರಿ. ಇವಾಗ ಅಲ್ಲೊಂದು ಇಲ್ಲೊಂದು ಏನದ ಬದನೆಕಾಯಿ ಆಗಕತ್ತ ನೋಡ್ರಿ. ಈಗ ಇಲ್ಲೊಂದು ಆಗ್ಯದ, ಇಲ್ಲೊಂದು ಒಂದೇ ಗಿಡಕ್ಕೆ 3 ಆಗ್ಯಾವ್ರಿ, ಇಲ್ಲೊಂದು 4, ಇಲ್ಲಿ ಮಿಡಿಗಳು ಆಗ್ಯಾವ. ಹಿಂಗೇನಾನ ಸ್ವಲ್ಪ ಕಾಯಿ ಇಲ್ಲೊಂದು ಮಿಡಿ ಆಗ್ಯದ, ಇಲ್ಲೊಂದು ಮಿಡಿ ಆಗ್ಯದ. ಅದೇ ಸ್ವಲ್ಪ ಕಾಯಿ ಆದವಪ್ಪ ಅಂತಂದ್ರೆ ನಮಗೂ ಸ್ವಲ್ಪ ಎಣ್ಣೆ ಅದು ಹೊಡಿಲಕ್ಕ ಸ್ವಲ್ಪ ಲೆಕ್ಕಕ್ಕೆ ಆಗ್ತದ್ರಿ. ಕಾಯಿ ಪೂರ ಆಗಿಲ್ಲಪ್ಪ ಅಂದ್ರೆ ಭಾಳ ತಿಪ್ಪಲಾಗ್ತದೆ ನೋಡ್ರಿ ನಮ್ಗೆ. ಅವೆಲ್ಲ ನಾಡ್ತದ, ಎಲೇನ್ ಬಿದ್ದಿರ್ತದ. ಆಮ್ಯಾಗ ಒಂದು ನಾಡ್ತದ. ಮೇಲಕ್ಕೆ ಮುಳ್ಳವ. ಯಾಕೆ ಇಲ್ಲಿ ತಕ್ಕ ಬಂದ? ಸ್ನೇಹಿತರೆ, ಈ ಗದ್ದೆಗೆ ಏನದ ನೀರಾವ್ರಿ. ಈ ಗದ್ದೆಗೆ ಪೂರ್ತಿ ನೀರೇ ಇಲ್ಲ ನೋಡ್ರಿ. ಅಲ್ಲಿ ಕೆಳಗಡೆ ಗದ್ದೆಗೆ ತೆಳಗಿನ ಗದ್ದೆಗೆ ನೀರು ಬಿಟ್ಟಿದ್ದೀವ್ರಿ. ಏನದ ಈ ಗದ್ದೆ ನಾನು ನೋಡೇ ಇಲ್ಲ, ನಾನು ನೀರು ಆವನ್ನಂಗೆ ಆಗಿಬಿಟ್ಟದ ನನಗೆ. ಹಂಗಾಗಿ ಕೇಸ್ ಏನದ ಇವು ಗದ್ದೆಗಳಿಗೆ ನೀರೇ ಇಲ್ಲ. ಇವತ್ತೇನದ ಪೂರ್ತಿ ಈ ಗದ್ದೆ ತುಂಬಿ ಈ ಗದ್ದೆಗೆ ಬರ್ತಾವ್ರಿ. ಅಲ್ಲಿ ಮೋಟ್ರ್ ಸ್ಟಾರ್ಟ್ ಆಗ್ಯದ ನೋಡ್ರಿ. ಅಲ್ಲಿ ಇರ್ಲಿ ಬಿಡು, ಆಟ ಇರ್ಲಿ ಬಿಡೋದು, ಬರ್ತದ ಅದೆಲ್ಲ. ಈಗ ಅಲ್ಲಿ ತುಂಬಿತಪ್ಪ ಅಂದ್ರೆ ಬರ್ತದ ನಡಿ. ಅಲ್ಲಿ ನೀರು ಬರಕತ್ತವ ನೋಡ್ರಿ, ಮೋಟ್ರ್ ನೀರು. ಒಟ್ಟು ಅವು ನೀರು ಹೋಗ ಅವು ತುಂಬಿತ್ತಂದ್ರೆ ಬರ್ತದಿರ. ಮತ್ತೆ ಅದ್ರಾಗ ಕಡಿಮೆ ಆತಾವ ನೀರು, ಇದ್ರಾಗ ಕಡಿಮೆ ಆತಾವ. ನಡಿ ಇರ್ಲಿ, ನಡಿ ಕೆಳಗೆ ಮಾಡಬೇಡ. ಹಿಂದೆ ತೋಳ್ಪಟ್ಟಿ ಸೀದಾ ಮಾಡಿಕೆ ನೋಡಮ್ಮ. ನಡಿ ಬದಿನ ಗಿಡಗಳು ನೋಡಮ್ಮ. ನೋಡಮ್ಮ, ಇವು ಕಿತ್ತಬೇಕು. ಇವು ಸೋಲಾರ್ ಈಚಕ್ ಬಗಲ್ದ ಕಿತ್ತಬೇಕು. ಇವು ಇಲ್ಲಿಂದ ಕಿದ್ದು ಅವು ಕಿತ್ತಿ ನೋಡಮ್ಮ. ಇಲ್ಲಿ ತಕ್ಕ ಹೊಡಿಸ್ಕೇಸಿದ್ ಬೆಂಡೆಕಾಯಿ ಹಚ್ಚಂಗೈತೆ ಅಂತಂದ್ರೆ ಹಚ್ಚಮ್. ಸರಿ ನಡಿ. ಬೆಂಡೆಕಾಯಿ ತೋಟಕ್ಕೆ ಬಂದಿವ್ರಿ. ಇಲ್ಲೊಂದು ಸಣ್ಣದು ಕೂಸ ಏನದ ತೊಟ್ಲಾಗ ಕುಂತದ ನೋಡ್ರಿ. ಈಗ ಇಲ್ಲೇನು ಬಡಿಸಿಂದಿಕ್ ತಲೆ ಹಲ್ಲಕ್ಕಿಸ್ಕಂತ ಕುಂಬಳಕಾಯಿಗೆ ಬಂದೆ. ಇವತ್ತು ಬೆಂಡೆಕಾಯಿ ಹರಿಬೇಕ್ರಿ. ಆ ದೋಸೆ ಏನದ ಹರಿಬೇಕು. ಆಗ್ಯಾವ ಅಲ್ಲೆಲ್ಲಿ. ಇವಾಗ ಮನೆ ಕಡೆಗೆ ಹೋಗ್ತೀವ್ರಿ. ಹೋಗಿ ಮತ್ತೇನದ ಸಾಬಾನು ಕರ್ಕೊಂಡು 1 ಗಂಟೆ 2 ಗಂಟೆಗೆ ಹಂಗೆ ಬರ್ತೀವಿ. ಇವು ಸ್ವಲ್ಪ ಬೆಂಡೆಕಾಯಿ ಅದಾವಲ್ಲ, ಇವಿಸ್ ಬೆಂಡೆಕಾಯಿ ಹರಿತೀವ್ರಿ. 1 ಪೇಟೆ 2 ಪೇಟೆ ಆಗ್ಬೋದು. ಎಷ್ಟು ಆದಷ್ಟು ಮಾರ್ಬೇಕಲ್ಲ, ಹಂಗೆ ಅಂತ ಬಿಡೋಕ್ಕಾಗಲ್ಲ. ಸ್ವಲ್ಪ ಮಳೆ ಬೇರೆ ಬರೋವಲ್ತು. ಇದಕ್ಕೆ ನೀರು ಹರಿಸ್ಬೇಕಾಗಿತ್ತು. ನೋಡ್ತೀವಿ ಮತ್ತು ಸಾಯಂಕಾಲ ಬಿಡಂಗಾಯ್ತಂದ್ರೆ ಇದಕ್ಕೆ ನೀರು ಬಿಡ್ತೀವಿ. ಅಲ್ಲಿ ಗದ್ದಿಗಿನ ತುಂಬಿದ್ವಪ್ಪ ಅಂದ್ರೆ. ಏನ ಆಗಿಲ್ಲ, ಬಾ ಹರ್ಕೊಂಡ್ ಹೋಗ್ಯಾರ ಮಂದಿ.
ಆಗಿದ್ವಲ್ಲ ಬಾ 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 ಜಲ್ದಿ ಜಲ್ದಿ ಬಾ. ಗದ್ದೆಗೆ ಏನದ 3 ಗದ್ದೆಗೆ ನೀರು ನಿಂತು ಬಿಟ್ಟವ್ರಿ. ಮ್ಯಾಗಿನ ಮಡ್ಯಾಗ, ತೆಳಗಿನ ಮಡ್ಯಾಗ, ಈ ಮಡ್ಯಾಗ 3 ಗದ್ದೆಗೆ ಏನದ ಇವತ್ತು ನೀರು ಫುಲ್ ಆಗಿಬಿಟ್ಟವು. ನಾಳೆಗೆ ಏನದ ಕೆಳಗಡೆ ಬಿಡ್ಬೇಕು, ಅಲ್ಲಿ ಕೆಳಗಡೆ ಇದೆ ಆ ಗದ್ದೆಗೆ ಬಿಡ್ಬೇಕು ನೀರು. ಇವಾಗ ಸ್ವಲ್ಪ ಇಲ್ಲಿ ಏನದ ನೀರು ಲೀಕೇಜ್ ಆಗೋ ಪ್ರಾಬ್ಲಮ್ ಇದೆ ಇಲ್ಲಿ. ನಮ್ಮ ಗದ್ದೆಗ್ಲಿಂತ ಆ ಕಡೆ ತೆಳಗಿನ ಗದ್ದೆಗೆ ಹೋಗ್ತಾವ. ಆ ಹೋಲ್ಸನ್ನು ನೋಡ್ಬೇಕು ನೀರೇನು ಹಂಗೆ ಹೊಂಟದ ಏನು ಮಾಡ್ಯದಂತ. ಇಲ್ಲ ಇಲ್ಲಿ ಚೊಲೋ ಹಾಕಿಬಿಟ್ಟು ನಾವು ವೆಂಕಟೇಶ ನಿನ್ನೆ ಏನದ ನೀರೇನು ಹೋಗಂಗಿಲ್ಲ ಇಲ್ಲಿ. ಗದ್ದೆಗಳಿಗೆ ನೀರು ಸರಿ ಮಾಡಿ ಬಂದಿವ್ರಿ. ಇಷ್ಟೊತ್ತೇನದ ಒಂದೊಂದು ಗದ್ದೆಗೆ ಜಾಸ್ತಿ, ಒಂದೊಂದು ಗದ್ದೆಗೆ ಕಡಿಮೆ ಇದ್ದವು ನೀರು. ಯಾಕಂದ್ರೆ ನಿನ್ನೆ ಮೊನ್ನೆ ಗದ್ದೆ ನಾಟ ಹಾಕಿವಲ್ಲ, ಅದಕ್ಕೆ ನೀರು ಜಾಸ್ತಿ ಆಗಬಾರ್ದು. ನೀರು ಒಂದು ವೇಳೆ ಜಾಸ್ತಿ ಆಯ್ತಪ್ಪ ಅಂದ್ರೆ ಆ ಗಿಡ ಕೊಳೆತು ಬಿಡ್ತದ. ಆ ನೀರಾಗ ನಾಟ ಹಾಕಿರೋದು ಒಂದು ಸಸಿ ಏನದ ಉಣಿತಂದ್ರೆ ಅದು ಕೊಳೆತು ಬಿಡ್ತದ. ಅದಕ್ಕೆ ಏನದ ನೀರೇನದ ಸರಿ ಮಾಡಿ ಬಂದಿವ್ರಿ. ಅದಕ್ಕೆ ಹೊಲ್ದಾಗ ಶೇಂಗಾ ಕಿತ್ತೀವಿ ನೋಡ್ರಿ, ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ಆಗಿದ್ದು ಅವು ಕಿತ್ತೀವಿ, ತಿಲ್ಲಕ್ಕೆ ಬರವಲ್ಲ. ಒಂದೇನದ ನೀರ್ಗಾಯ ಅವ. ಏನು ಪೂರ ಐದೈತಲ್ಲಕೈತಲ್ಲ ಎಂತ ಯಾವ ಎಳಿವು? ಇವು ಎಳಿವಲ್ಲಿ ನೋಡ ಸ್ನೇಹಿತರೆ. ಈಗ ಸಾಯಂಕಾಲ 7 ಗಂಟೆ ಆಗ್ತದೆ. ಈಗ ದೇವರಾಜ ನಾನೇ ಯಾದಗಿರಿಗೆ ಹೊಂಟಿದ್ವಿ. ಯಾಕೆ ಹೊಂಟಿದ್ವಿ ಅಂದ್ರೆ ಸ್ವಲ್ಪ ಅಂಗಡಿಗೆ ಸ್ವಲ್ಪ ಮಾಲ್ ತರಬೇಕು, ಹಾಗೆ ಏನದ ಮಸಾಲೆ ತರಬೇಕ್ರಿ. ಏನದ ಗೊಬ್ಬರ, ರಸಗೊಬ್ಬರ ತರಬೇಕು. ಬದನೆಕಾಯಿ ಗಿಡಕ್ಕೆ ನೋಡ್ಬೇಕು ಯಾವುದಾದ್ರೂ ಒಂದು ರಸಗೊಬ್ಬರ ಯಾವ್ದು ಸಿಗುತ್ತೆ ಡ್ರಿಪ್ಪಲ್ಲಿ ಹಾಕೋದು ಅನ್ನೋದನ್ನು ನೋಡಿಬಿಟ್ಟು ತರಬೇಕು. ಅದ್ರಗೋಸ್ಕರ ಹೊಂಟಿದ್ದೀವಿ ರೀ. ಇಷ್ಟೊತ್ತು ಯಾಕಂದರೆ ಹೊಲಕ್ಕೆ ಹೋಗಿದ್ದೀವಿ, ಸ್ವಲ್ಪ ಕೆಲಸ ಇತ್ತು. ಹಾಗೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ ಈಗ ಸಾಯಂಕಾಲ. ಏನಿದೆ ಇಲ್ಲಿ ನೋಡಿ, ವೆಂಕಟೇಶ್ ಏನೋ ಲೆಕ್ಕ ಹಾಕೊಂಡು ಕೂತ್ಕೊಂಡಿದ್ದೆ. ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಅವ್ನಿಗೆ ಏನು ಟೆನ್ಷನ್ ಇಲ್ಲ, ಏನು ಮಾತಾಡ್ತಾರೆ ಮಾತಾಡ್ಲಿ ಬಿಡ ಅಂತ. ಇವಾಗ ನಮಗೆ ಕೆಲಸ ಮಾಡೋದೆಲ್ಲ ಟೆನ್ಷನ್, ನನಗೆ ದೇವರಾಜಗೆ ಜಾಸ್ತಿ ಇದ್ದಂಗೆ. ಇವಾಗ ಇಲ್ಲಿ ನಿಂತಿದ್ದ ನೋಡಿ ಅಂಬರಿ, ಇದ್ರ ಮೇಲೆ ಹೋಗ್ತೀವಿ ನಾವು. ಇವಾಗ ಸ್ವಲ್ಪ ಹೊರಸಂಬ್ರಿ ಹೊಲ್ಸತ್ತದೆ ಅದಕ್ಕೆ. ಸ್ನೇಹಿತರೆ, ಈಗ ನಾವು ಯಾದಗಿರಿ ಕೆರೆ ಮೇಲೆ ಇವ್ರಿ. ನೋಡ್ರಿ ಲೈಟಿಂಗ್ ಹೆಂಗೆ ಕಾಣಿಸ್ತದಂತ. ಅದು ಯಾದಗಿರಿ ಗುಡ್ಡ. ಇಲ್ಲಿಂದ ಲೈಟಿಂಗ್ ಅಂತೂ ಸೂಪರಾಗಿ ಕಾಣಿಸಕತ್ತದ. ದೇವರಾಜ ನಿಂತ ನೋಡ್ರಿ, ಪೂರ್ತಿ ಸುತ್ತಮುತ್ತ ಕತ್ತಲದ ನೋಡ್ರಿ. ಈ ಕಡೆ ಎಲ್ಲ ಮಿಂಚಕತ್ತದ್ರಿ. 8 ದಿವಸ ಆಯ್ತು ನಮ್ಮೂರ ಕಡೆ ಮಳೆ ಹೋಗಿ. ಇವಾಗ ಏನದ ಮಳೆ ಬರೋ ಚಾನ್ಸಸ್ ಜಾಸ್ತಿ ಅದ ನೋಡ್ರಿ. ಈ ಕಡೆ ಎಲ್ಲ ಕತ್ತಲೆಲ್ಲ ಕಾಣಿಸ್ತೆ. ಇಲ್ಲಿ ಕೆಳಗಡೆ ಒಂದು ರೋಡ್ ಇದೆ ನೋಡ್ರಿ, ಹಿಂಗೆ ನಮ್ಮೂರಿಗೆ ಹೋಗ್ತದ. ಇವಾಗ ಸ್ವಲ್ಪ ಬೇಗ ಏನದ ಮಳೆ ಮಾಡ ಜಾಸ್ತಿ ಆಗಕತ್ತದ. ಇವಾಗ ಯಾದಗಿರಿಗೆ ಹೋಗಿ ಬರ್ಬೇಕ್ರಿ, ಜಲ್ದಿ ಹೋಗಂಬ್ರಿ. ನಮಸ್ಕಾರ ಅಣ್ಣ. ಆರಾಮ್ರಿ, ಸ್ನೇಹಿತರೆ. ಇವಾಗ ಡ್ರಿಪ್ಪಲ್ಲಿ ಬಿಡೋದೇನಿದೆ ರಸಗೊಬ್ಬರನ ತೊಗೊಂಡಿದ್ದೀವಿ ರೀ. ಇಲ್ಲಿ ಯಾದಗಿರಿಯಲ್ಲಿ ಪೂರ್ತಿ ರೈಲ್ವೆ ಸ್ಟೇಷನ್ ಹತ್ರ ಆದ್ರಿದು ಪೂರ್ತಿ ಕತ್ಲಾಗಿಬಿಟ್ಟದ ನಮಗಿಲ್ಲಿ. ರಾತ್ರಿ 8 ಗಂಟೆ ಟೈಮ್ ಆಗಕತ್ತದ. ಒಂದೊಂದು ಹನಿ ಮಳೆನೂ ಬೀಳಕತ್ತದ್ರಿ. ಅಲ್ಲಿ ಹೋಗ್ಬೇಕ್ರಿ ಬೇಗ. ಇವಾಗ ಸ್ನೇಹಿತರೆ ಯಾದಗಿರಿಗೆ ಬಂದಿದ್ವಲ್ಲ, ಇಲ್ಲಿ ಸ್ವಲ್ಪ ನಾಷ್ಟ ಮಾಡ್ತಾ ಇದ್ದೀವಿ. ಇದು ಆಲೂ ಟಿಕ್ಕಿ ಏನಾದ್ರು ತೊಗೊಂಡಿದ್ದೀವಿ ರೀ. ಏನಾದ್ರು ನೋಡೋಣ, ಇದು ಭಾಳಷ್ಟು ನಾವು ತಿಂದಿಲ್ಲ. ಸ್ಪೆಷಲಾಗಿ ಹೆಂಗಿರುತ್ತೆ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ವಿ. ದೇವರಾಜ್ ಹೆಂಗದ? ಯಾವಾಗ ನೋಡಿದ್ರೆ ಸೂಪರ್ ಆಗಿರ್ತದ್ರಿ. ಹೊಸದು ಏನಾದ್ರು ಟೇಸ್ಟ್ ಮಾಡೋಕ್ಕಂದ್ರೆ ಫಸ್ಟ್ ತಿಂತಾನ್ರಿ, ಆಮ್ಯಾಗ ಸೂಪರ್ ಅಂದ್ಬಿಡ್ತಾನೆ ಅಷ್ಟೇ. ಸ್ನೇಹಿತರೆ ನಾನಂತ ಖಾಲಿ ಮಾಡಿದೆ. ದೇವರಾಜ ಇನ್ನೂ ತಿನ್ನಕತ್ತಾನ. ಸುಡಕತ್ತದ ಬಡ ಬಡ ತಿನ್ನೋದಾಗವಲ್ತಾನ. ಮತ್ತಿನ್ನ ಏನು ಸ್ಪೆಷಲ್ ಅದಿಲ್ಲಿ? ಸ್ಪೆಷಲ್ ಗೋಬಿ ಮಂಚೂರಿ, ಪಾವ್ ಭಾಜಿ ಎಲ್ಲ. ಪಾವ್ ಭಾಜಿ ಯಾವಾಗ ಇನ್ನೊಂದು ಸರ್ತಿ ಬರ್ತೀವಿ, ಅವಾಗ ಒಂದು ಸರ್ತಿ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ. ಓಕೆ, 8 ಗಂಟೆ ಮೇಲೆ ಟೈಮ್ ಆಗಿದೆ. ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಹತ್ಕುಣಿ ರೋಡಲ್ಲಿ ಸ್ವಲ್ಪ ಎಣ್ಣೆ ತೊಗೋಬೇಕು, ಮತ್ತೇನದು ಸ್ವಲ್ಪ ಅಂಗಡಿಗೆ ಸ್ವಲ್ಪ ಮಾಲ್ ತೊಗೋಬೇಕು. ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಆಗುತ್ತೆ. ಇವಾಗ ಹೋಗ್ತೀವಿ, ಯಾಕಂದ್ರೆ ಮಳೆ ಬರೋ ಚಾನ್ಸಸ್ ಕೂಡ ಇದೆ. ಇಲ್ಲಿ ಯಾದಗಿರಿಯಿಂದ ಬಂದಿದ್ದೀವಿ ನೋಡ್ರಿ. ಎಲ್ಲ ತೊಗೊಂಡ್ಬೇಡ. ಇಲ್ಲಿ ಹಾಲು ಇಟ್ಟಿದ್ದೀವಿ. ಇಲ್ಲಿ ಬೆಕ್ಕೇನದ ನಮಗೆ ಈಗ ಬಂದಿವಲ್ಲ ಯಾದಗಿರಿಲಿಂದ ಮಾತಾಡ್ಸಕತ್ತದ. ಏನಪ್ಪ ಮತ್ತೆ ಬಡಿಸಿಂದಿಗೆ ತಲೆಗೆ ಬೈಕ್ ಮ್ಯಾಗೆ